ಗಲಾಟೆಗಳು ನಡೀತಾನೆ ಇದೆ. ತೊಂದರೆಗಳು ಕೊಡ್ತಾ ಇರೋರ್ಗೆ ಪೊಲೀಸ್ ಅವರು ಸರಿಯಾದ ಶಿಕ್ಷೆ ನೀಡ್ತಿದ್ದಾರೆ. ಅವಾಗಿನ ಕಮಿಷನರು ಇದನ್ನ ಬಗೆಹರಿಸಿದ್ದಕ್ಕೆ ತುಂಬಾ ಕಷ್ಟಪಟ್ರು. ನಂಜುಂಡ, ವಂಶಿ, ಮಾರನ್ ಈ 3 ಜನದ ಕೆಳಗಡೆ ಇರೋರು ಒಬ್ರಿಗೆ ಬಂದಿದ್ದ ವರಮಾನನ ಇನ್ನೊಬ್ರು ಕಿತ್ಕೊಳ್ಳೋದ ಕೆಲಸ ಆಗಿತ್ತು. ಇಷ್ಟೇನೆ ನಡೆದಿದ್ದು. ಮತ್ತಲ್ಲಿ ಹೇಳಿರ್ತೀನೋ ಅಣ್ಣ. ಏನೋ ಅಲ್ಲಿ ನೋಡೋಣ, ನೀನು ಇಷ್ಟಪಟ್ಟಿದ್ದ ಹುಡುಗಿ. ಲವ್, ಇವಳು ವಂಶಿ ಅವಳು ಹುಡುಗಿ ಅಲ್ವಾ? ಇವಳನ್ನ ಕರ್ಕೊಂಬಂದಿದ್ದೀರಾ? ಇವಳು ನೋಡ್ಕೊಂಡು ವಂಶಿ ಬರ್ತಾನೆ, ಎತ್ಬಿಡೋಣ ಅವನ್ನ. 3 2 ಆಗತ್ತಲ್ವಾ ಅಣ್ಣ? ನಿಮ್ಮ ಬರ್ಡೇ ಪ್ರಯುಕ್ತ ನಿಮಗೆ ಡಬಲ್ ಗಿಫ್ಟು. ಸರ್ಕೋ ನಾವೆಲ್ಲ ಈಗ ಸುತ್ಕೊಂಡಿದ್ರೆ ಅಣ್ಣಂಗೆ ಹೆಂಗೆ ಮೂಡ್ ಬರುತ್ತೆ? ಉಸಿರು ಕಟ್ಟುತ್ತಷ್ಟೇ. ಈ ಅಣ್ಣ, ಇವಳನ್ನ ಸುಟ್ಟು ಬೂದಿ ಮಾಡ್ಬಿಡೋಣ. ವಂಶಿ ಹಂಗೆ ಹುರ್ಕೊಂಡ್ಬಿಡ್ತಾನೆ. ಅವನು ದೊಡ್ಡ ತಪ್ಪು ಮಾಡ್ತಾನೆ, ಅವನ ಹಂಗೆ ಕೊಚ್ಚಾಕ್ಬಿಡೋಣ. ಅಲ್ಲೇ ನೀನು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀಯಾ. ಇವಳಿರೋ ಪರಿಸ್ಥಿತಿನ ವಂಶಿ ನೋಡಬೇಕು. ಇವಳು ಹೋಗಿ ವಂಶಿ ಹತ್ರ ಹೇಳ್ತಾಳೆ, ಅವಾಗಲೇ ನೀನು ಹೇಳಿರೋದು ನಡೆಯುತ್ತೆ. ಹ್ಯಾಪಿ ಬರ್ಡೇ ಡಾರ್ಲಿಂಗ್. ಥ್ಯಾಂಕ್ ಯು. ಓಕೆ ಬೈ ಬೈ. ಕರೆಗವನು. ನಮಸ್ಕಾರ ನಂಜಣ್ಣ. ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಕರೆಕ್ಟಾಗಿ ಹೇಳ್ದಕ್ಕೆ ಹೊಡಿ ನಂಜಣ್ಣ, ಹೊಡಿ. ಖುಷಿ ಪಡಿಸೋದಕ್ಕೋಸ್ಕರ ಹುಡುಗರೇನೋ ತಪ್ಪು ಮಾಡ್ಬಿಟ್ಟಿದ್ದಾರೆ. ನಂಜುಂಡ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನು ಹೇಳಿದೆ? ಇಲ್ಲ, ಅವಸರ ಪಟ್ರು ಅನ್ಕೊಂಡೆ. ಒಂದ್ ವೇಳೆ ವಂಶಿ ಗೊತ್ತಾಗ್ಬಿಟ್ರೆ? ಅದೇ ವಕೀಲ್ ನನಗೂ ಬೇಕಾಗಿರೋದು. ಇವಾಗ ವಂಶಿ ಏರಿಯಾಗೆ ಹೋಗ್ಬಿಟ್ಟು ಕೊಲೆ ಮಾಡೋದು ತುಂಬ ಟಫ್ ಆಗಿರುತ್ತೆ. ಅವನು ನಮ್ಮ ಏರಿಯಾಗೆ ಬಂದ್ಬಿಟ್ರೆ ಬೆಣ್ಣೆನ ಕತ್ತಿಲಿ ಕಟ್ ಮಾಡ್ದಂಗೆ ಮ್ಯಾಟರ್ ಸ್ಮೂತಾಗಿ ಮುಗ್ದೋಗ್ಬಿಡುತ್ತೆ. ಏನೋ ನಮ್ ಟಾರ್ಗೆಟ್ ನಿಮ್ನ ನಂಬರ್ 1 ಮಾಡೋದಣ್ಣ. ನೋಡ್ಕೋ. ಪ್ಲಾನ್ ಎಲ್ಲ ಓಕೆನೆ, ಆದ್ರೆ ಎದುರುಗಡೆ ಇರೋನ್ನ ಅರ್ಥ ಮಾಡ್ಕೊಬೇಕು. ಆವಾಗಲೇ ನಾವ್ ಇನ್ನೂ ಹುಷಾರಾಗಿರಕ್ಕಾಗೋದು. ಇವಾಗ ಏನು ಹೇಳ್ತೀಯಾ? ನಂಜುಂಡ, ನಾವೊಂದು ಗೇಮ್ ಆಡೋಣ. ವಂಶಿನ ಕೊಲ್ಲಕ್ಕೆ ಇದಕ್ಕೆ ಇನ್ನೊಬ್ಬನ ಕರ್ಕೊಳ್ಳೋಣ. ಒಬ್ಬ ಇದ್ದಾನೆ, ಹಳೆ ತಲೆ, ಆದರೆ ಜಿದ್ದು. ಹೆಸರು ರೈಟ್. ವಂಶಿ ಹೆಂಗಿದ್ರು ಫೀಲ್ಡ್ಗೆ ಇಳಿತಾನೆ. ಗ್ಯಾಪಲ್ಲಿ ಹೋಗಿ ನಾವು ಗೋಲ್ ಹೊಡೆದು ಬಿಡೋಣ. ಏನ್ ಹೆಸರು ಹೇಳ್ದೆ? ರೈಟ್. ಅವನ್ ಮಾತ್ರ ಬೇಡ, ನೀನ್ ಇವಾಗ ಮಾಡ್ತಿರೋದು ಅವನ್ ಅವಾಗ್ಲೇ ಮಾಡ್ಬಿಟ್ಟ. ಅವನ್ ಫೋಟೋ ಇಲ್ದಿರೋ ಪೊಲೀಸ್ ಸ್ಟೇಷನ್ ಇಲ್ಲ. ಯಾರು ಅದು ರೈಟು? ಅಣ್ಣನ ಮುಂದೆನೆ ಬಿಲ್ಡಪ್ ಕೊಡ್ತಾ ಇದೀಯಾ? ಹಂಗೆ ಕೋಪ ಏರ್ತಾ ಇದೆ. ಓಸಿ ಕುಡಿಯಕ್ ತಾನೆ ಬಂದೆ, ಮುಚ್ಚು. ಹೋಗ. ನಂಜುಂಡ, ನಿನ್ ಕಾಸಲ್ಲಿ ಕೊಡ್ದಿರೋ ವಿಶ್ವಾಸದಿಂದಾನೆ ಬೇಡ ಅಂತ ಹೇಳ್ತಿದ್ದೀನಿ. ಅವನು ಸರ್ಪ ಇದ್ದಂಗೆ,
ಅಲ್ಲಿ ಬೆರಳಿಟ್ರೆ ವಿಪರೀತ ಆಗ್ಬಿಡುತ್ತೆ ಅಷ್ಟೇ ನಾನು ಹೇಳೋದು. ಹೇಳ್ತಾ ಇದ್ದೀನಿ ಹಂಗೆ. ಏಯ್ ಸುಮ್ನಿರ, ಹೋಗ ಆ ಕಡೆ ಸುಮ್ನಿರ. ಏಯ್ ತುಂಡು ಬೀಡಿ ತುಂಬಾ ಆಡ್ತಿದ್ಯಾ? ರೈಟ್ ಇರ್ಲಿ, ಅವನು ನಾಯಿ ಮರಿ ಬೆಳೆಸ್ತಿದ್ದಾನೆ. ಸಾಧ್ಯ ಹೋದ್ರೆ ಎತ್ಕೊಬರೋ. ತಗಡಿ, ಹುಡುಗರು ಗಾಂಡಾಗ್ತಾರೆ ತಾನೆ, ಸುಮ್ಮನೆ ಇರೋ. ವಕೀಲು, ಆ ವಂಶಿ ಬರಬೇಕು, ತಾನಾಗೆ ತಾನು ಬಂದು ನಮ್ಮ ಬಲೆಗೆ ಬೀಳ್ಬೇಕು, ಭಸ್ಮ ಮಾಡ್ಬಿಡೋಣ. How could they? How dare they come near me? The star. How could they touch me? You did nothing. Leave me alone and get out. I'm done with you. I don't want to see your face again. Excuse Just me, get ma'am. out. I want to check you clinically. I know what has happened. Please leave me. Sorry, ma'am. Baby, just calm down. And please give me some information. Please give me something. And I swear, I'll crush their balls. Trust me. ಕರ್ಚೀಫ್ ಕಟ್ಕೊಂಡಿದ್ರು, ಕಣ್ ಮಾತ್ರ ನೋಡ್ದೆ. ಅದ್ರಲ್ಲಿ ಕಾಣಿಸಿದ್ದು ಬರೀ just can't forget those eyes. They were 5. ಇಲ್ಲ 6 ಜನ ಇದ್ರು. ಎಲ್ಲರೂ below 20. They were 6 monsters. Enough. I will. ಎಕ್ಸ್ಕ್ಯೂಸ್ ಮೀ, ಮೇಡಮ್ ಹತ್ರ ಮಾತಾಡ್ಲಾ? ಸರ್ ಬೇಡ ಸರ್, ಪ್ಲೀಸ್. ಸರ್ ಎನ್ಕ್ವೈರಿ ಮಾಡ್ಬೇಕು ಸರ್, ಅವಾಗೇ ತಾನೇ ಏನಾದ್ರು ಗೊತ್ತಾಗೋದು. ಅವ್ರು ಮೊದಲೇ ಡಿಸ್ಟರ್ಬ್ ಆಗಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ ಹೇಗಿದ್ದಾರೆ ಅಂತ? ನೀವು ಮಾಡಿದ್ ಸಾಕು ಸರ್. ಪ್ಲೀಸ್, ಥ್ಯಾಂಕ್ ಯು ವೆರಿ ಮಚ್. ಬಾರೋ. ನೋಡಿ ಸರ್, ಅವತ್ತು ನಮ್ಮ ಆಫೀಸಿಗೆ ಬಂದು ಹೆಂಗ್ ಬೇಡ್ಕೊಂಡ, ಇವಾಗ ನೋಡಿದ್ರೆ ಹೆಂಗ್ ಮಾಡ್ತಾ ಇದ್ದಾನೆ. ಅಗಸ್ತ್ಯ ಹೇಳೋ. ಅಣ್ಣ, ನಮ್ ಸ್ಕ್ರಾಪ್ ಜೊತೆ ಬಂದಿದ್ದಂತ 6 ಜನರನ್ನ ಯಾರೋ ಒಬ್ಬ ಒಂದು ಹೊಡೆದೋಗ್ಬಿಟ್ಟ ಅಣ್ಣ. ಏನು ಹೇಳ್ತಾ ಇದೀಯಾ? ಹುಡುಗರಿಗೆ ಏನಾಯ್ತು? ತುಂಬಾ ಏಟ್ ಬಿದ್ದಿದೆ ಅಣ್ಣ, ಆಂಬುಲೆನ್ಸಿಗೆ ತುಸ್ತಾ ಇದ್ದಾರೆ. ಏಯ್, ನೀನೆಲ್ಲ ಇದೆಯಾ? ನಾನು ಸ್ಪಾಟಲ್ಲಿ ಇದ್ದೀನಿ ಅಣ್ಣ. ನೀನ್ ಅಕೌಂಟ್ಗೆ ದುಡ್ಡು ಕಳಿಸ್ತೀನಿ. ಹುಡುಗರಿಗೆ ಏನು ಆಗ್ಬಾರ್ದು. ನಾನು ಈಗಲೇ ಬರ್ತಾ ಇದ್ದೀನಿ. ಏಯ್, ಗಾಡಿ ತಿರುಗಿಸೋ. ನೀನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಹೇಳು. ಹಾ. ಏಯ್ ಪ್ರವೀಣ್, ಅಣ್ಣ ಹುಡುಗರಿಗೆ ಏನಾಯ್ತು? ಹುಡುಗರೆಲ್ಲ ನಶೆಲಿದ್ರಣ್ಣ. ಅದೇ ಟೈಮಲ್ಲಿ ನೋಡ್ಕೊಂಡು ಬಂದು ಅವ್ರಿಗೆ ಹೊಡೆದೋಗಿದ್ದಾರೆ. ಒಂದ್ ವೇಳೆ ವಂಶ ಏನಾದ್ರು ಮಾಡ್ಬಿಟ್ನಾ? ಹಾಗೇ ಇರ್ಬೋದಣ್ಣ. ಅವನ್ನ ಅಣ್ಣ ಟೆನ್ಷನ್ ಆಗ್ಬಿಡೋಣ, ಇದು ನಾವು ಎದುರು ನೋಡ್ಲಿಲ್ಲ ಅಣ್ಣ. ನಮ್ಮ ಪ್ಲ್ಯಾನು 3 ಒಂದಾಗೋದು. ಇವಾಗ ವಂಶಿ ನಮ್ಮ ಏರಿಯಾ ಕಾಲಿಟ್ಟಲ್ಲ, ಮುಗಿಸ್ಬಿಡೋಣ ಅವನ್ನ. ಅಣ್ಣ, ಎಲ್ಲ CC ಕ್ಯಾಮ್ರಾನ ಚೆಕ್ ಮಾಡೋಣ. ಎಷ್ಟು ಜನ ಅಂತ ನೋಡಿ ಮಾರ್ಕ್ ಮಾಡೋಣ. ಅಷ್ಟು ಜನರನ್ನು ಒಟ್ಟಾಗಿ ಎತ್ಬಿಡೋಣ. ಅಣ್ಣ ಆನ್ ಮಾಡೋ. ಮಾಡ್ತೀನಿ ಅಣ್ಣ. ಏನು ವದೆ ತಿಂದವ್ನು ಮಾತ್ರ ಕಾಣಿಸ್ತಾ ಇದ್ದಾನೆ? ಹೊಡೆದವನ್ನೆಲ್ಲೋ? ಅದೇ ನಂಗೂ ಗೊತ್ತಾಗ್ತಿಲ್ಲ ಅಣ್ಣ. ಹೆಂಗೋ? ಎಲ್ಲ ಕ್ಯಾಮ್ರಾ ಆನ್ ಮಾಡಿದ್ಯಾ? ಎಲ್ಲ ಕರೆಕ್ಟಾಗಿ ಇದೆ ಅಣ್ಣ. ಅಣ್ಣ, ಆ 10ನೇ ಕ್ಯಾಮ್ರಾ ನೋಡಿ, ಯಾರೊಬ್ಬ ಒಳಗೆ ಬರ್ತಿದ್ದಾನೆ. ಒಬ್ನೇ ಒಳಗಡೆ ಬರ್ತಾ ಇದ್ದಾನೆ. ಮಿಕ್ತರಲ್ಲೆಲ್ಲೋ? ಅಣ್ಣ ಅಲ್ಲಿ ಔಟ್ ಆಗ್ತಿರೋ ಫುಟೇಜ್ ನೋಡಿ ಅಣ್ಣ. ಒಬ್ಬ ಆಚೆ ಹೋಗ್ತಾವನೆ ಅಣ್ಣ. ಇವನೇ ಒಳಗಡೆ ಬಂದಿದ್ದನ್ಸುತ್ತೆ. ಅದೇ ಕೃಷ್ಣನೇ ಅಣ್ಣ. ಅವನ ಒಳಗಡೆ ಬಂದಿರೋ ಟೈಮ್ ನೋಡಿ ಅಣ್ಣ, 7:12 ಅಣ್ಣ. ಆದರೆ ಆಚೆ ಹೋಗೋ ಟೈಮ್ ಕೂಡ 7:12 ತೋರಿಸಿದೆ ಅಣ್ಣ.
ಅವನೊಳಗಡೆ ಬಂದಿದ್ದು 7-12, ಆಚೆ ಹೋಗಿದ್ದು 7-12. ಹೇಗೋ? ನನಗೆ ಅರ್ಥ ಆಗೋಯ್ತಣ್ಣ. ಅವನು ಒಳಗಡೆ ಇದ್ದಿದ್ದು ಕೇವಲ 17 ಸೆಕೆಂಡ್ ಅಷ್ಟೇ ಅಣ್ಣ. ಹೌದು ಅಣ್ಣ, ಅವನು ಹೇಳ್ತಾ ಇರೋದು ನಿಜ. ಒಬ್ನೇ ಒಳಗಡೆ ಬಂದವನೆ, 17 ಸೆಕೆಂಡ್ ಮಾತ್ರನೇ ಇದ್ದಾನೆ. ನಮ್ಮ ಹುಡುಗರ್ನ 6 ಜನನ ಹೊಡೆದವನೆ. ಯಾರ ಅವನು? ಏಯ್ ಜರ್ಗೋ ಜರ್ಗೋ, ನಂಜುಂಡ ನನಗ್ ತೋರ್ಸು. ಏಯ್ ನಾಯಿ ಮರಿ ತಂದ್ರೇನೋ? ಸಂಗ್ಲೆ ನಿಂಗೆ ಹೆಂಗೆ ಗೊತ್ತಾ? ಅಲ್ಲಿ ನೋಡು, ರೈಟ್ ಇಳಿದ್ಬಿಟ್ಟ. ಶಿಷ್ಯ ಹೊಡಿಯ ಅವನ್ನ. ನೀನ್ ಬಿಡೋಲ್ಲ ಇವತ್ತು. ಸುಬ್ಬು ಬಂದಿದ್ದೀವಿ, ಕೆಳಗಡೆ ಬಾ. ಹಾಂ. ಏಯ್, ಅವನಿಗೆ ಹೊಡಿಬೇಕಾದ್ರೆ ಕೈ ಕಚ್ಬಿಟ್ಟ, ಅದನ್ನು ಕೊಡಿಲಿ. ತೆಗಿಯೋ. ಕೊಂಡ ತೆಗೆದ್ಬಿಟ್ಟು ಕೊಡೋಕ್ಕಾಗಲ್ವಾ? ಹೆಸರೇನು? ವಕೀಲ ಹತ್ರ ಮಾತಾಡಿದ್ವಿ ಸುಬ್ಬು.
ನಿನ್ನ ಸರೆಂಡರ್ ಆಗಿ ಕೇಳಿದ್ರು. ಅರ್ಧ ದಿನ ರಿಮೈಂಡು, 4 ದಿನದಲ್ಲಿ ಆಚೆ ಬರ್ತೀಯ. ಒಳಗಡೆ ಎಲ್ಲರ ಹತ್ರನೂ ಮಾತಾಡಿದ್ದೀವಿ. ಬೇರೆ ನಿಲ್ವಾ? ಆಮೇಲೆ ಒಂದು ಮುಖ್ಯವಾದ ವಿಚಾರ. ಸರಿ ಬಿಡು, ಅದನ್ನ ಆಮೇಲೆ ಮಾತಾಡೋಣ. ಏಯ್, ಏನು? ಈ ರವಿ ಈ ಡೈವರ್ಸ್ ಪೇಪರಲ್ಲಿ ಸೈನಿಕ ಕೇಳಿದ್ದಾಳೆ. ತುಂಬ ಭಯಪಡ್ತಾ ಇದ್ದಾಳೆ ಸುಬ್ಬು. ಎಷ್ಟೋ ಹೇಳಿ ನೋಡಿದೆ. ಇಷ್ಟು ದಿನ ನಿನಗೋಸ್ಕರ ಬದುಕಿದ್ಲು, ಇನ್ಮೇಲಾದ್ರೂ ಅವಳಿಗೋಸ್ಕರ ಬದುಕು ನೋಡು. ಅದಷ್ಟು ಈಸಿ ಅಲ್ಲ ಎಲ್ಲವುದನ್ನು ಬಿಟ್ಟು ಸಾಧಾರಣವಾಗಿ ಬದುಕೋದಕ್ಕೆ. ಕೈಯಲ್ಲಿರೋ ಆಯುಧನ ಕೆಳಗಿಟ್ರೆ ನಾವು ಬದುಕೋದಕ್ಕಾಗಲ್ಲ. ಕತ್ತಿ ಕೈಯಲ್ಲಿದ್ರೇ ಭಯ ಇರುತ್ತೆ. ಅದಿರೋದ್ರಿಂದಾನೆ ಸುತ್ತ ಇರೋ ಹುಡುಗರು ಉಸಿರಾಡ್ತಿರೋದು. ಏನ್ ಸೆಲ್ವೋ, ನನ್ನ ಬಗ್ಗೆ ಗೊತ್ತಿತ್ತು ತಾನೆ ಮದುವೆ ಆಗ್ಬೇಕಾದ್ರೆ, ಇವಾಗೇನು? ಅದನ್ ಬಿಡು, ಏನೋ ಕೋಪದಲ್ಲಿರಬೇಕು. ನಾನು ಮಾತಾಡಿ ಸರಿ ಮಾಡ್ತೀನಿ. ತುಂಬ ಸೀರಿಯಸ್ ಆಗಿದ್ದಾಳೆ ಸುಬ್ಬು. ಮನೆ ಕೂಡ ಖಾಲಿ ಮಾಡಿದ್ದಾಳೆ. ಮನೆಗಿರೋದೆಲ್ಲ ಬರೀ ವಸ್ತುಗಳು, ಇದೊಂದೇ ಮಾತ್ರ ಉಸಿರಾಡೋದು ಅಂತ ಈಗೋ ಇದನ್ನು ಕಳಿಸಿದ್ದಾಳೆ. ನೀನು ಮೊದಲೇ ಸರಿ ಪ್ರೀತಿಯಿಂದ ಕೊಟ್ಟಿರೋ ನಾಯಿ ಮರಿನ ಬೇಡ ಅಂತ ವಾಪಸ್ ಕೊಟ್ಟಿದ್ದಾಳೆ. ನಿನ್ನ ನೆನ್ಪು ಮಾಡೋ ಯಾವುದು ನನಗೆ ಬೇಡ ಅಂತ ಹೇಳ್ತಿದ್ದಾಳೆ. ಸರ್ ನೆಕ್ಸ್ಟ್ ನೀವೇ ಸರ್. ಹಾಂ, ನೆಕ್ಸ್ಟ್ ನೀವೇ ಸರ್. ಯಾರು ಸೆಲ್ವಾ ಹುಡುಗರು? ಯಾಕೆ ನಾಯಿನ ಎತ್ತಾಕೊಂಡು ಹೋದ್ರು? ನಂಜುಂಡ ಅಂತ ಅವನ ಹೆಸರು ರೈಟು. ಸೌತ್ ಏರಿಯಾ ಮಾತ್ರ ಅವ್ನ ಕೈಲಿ ಇಟ್ಕೊಂಡಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಏನಪ್ಪ ರೈಟು, ಈ ಚಮ್ಮಂಜರಿಯಲ್ಲಿ ಒಂದು ಜಾಗ ಕೊಡಿಸಿದ್ವಲ್ಲ, ಆದರೂ ಓನರು ನಮಗೆ ಕೊಡ್ಬೇಕಾದ್ರೆ 5 ಲಕ್ಷ ಕಮಿಷನ್ ಕೊಡ್ತಾನೆ ಇಲ್ವಲ್ಲಪ್ಪ? ಕೇಳಿದ್ರೆ ನನ್ನೇ ಎದುರಿಸ್ತಿದ್ದಾನೆ. ಇದಕ್ಕೆಲ್ಲ ನೀನು ಬಂದ್ರೇ ಸರಿ ಹೋಗುತ್ತೆ ಕಣೋ. ಅವನಿಗೇನು ಸಮಸ್ಯೆನೋ ಅದನ್ನು ಬಿಡಿ. ಈಗ ಇದು ನಮ್ಮ ಮನೆ ಡಾಕ್ಯುಮೆಂಟ್ಸ್, ಇದನ್ನಿಟ್ಕೊಂಡು ಹಣ ರೆಡಿ ಮಾಡಿ. ಇಲ್ಲಿ ನೋಡು, ಮೊದಲೇ ನೀನು ನನಗೆ ತುಂಬ ಕೊಟ್ಬಿಟ್ಟಿದೀಯಾ. ನೀನು ಮತ್ತೆ ನನಗೇನು ಕೊಡಬೇಕು? ನಮ್ಮ ದುಡ್ಡು ಅವನ ಹತ್ರ ಇದೆಯಪ್ಪ, ಮೊದಲು ಅದನ್ನ ಇಸ್ಕೊಳ್ಳೋಣ. ನೀನು ಬಂದು ಇಸ್ಕೋ. ಅದು ಮಾತ್ರ ಬೇಡ ಬೈ. ಆಸ್ಪತ್ರೆ ಯಾರಿಗೆ? ನಮ್ಮ ಪರ್ವೀನ್ಗೆ ತಾನೆ. ನಿಮ್ಮ ಒಳ್ಳೆ ಮನಸ್ಸಿಗೆ ಅಲ್ಲ ಒಳ್ಳೇದನ್ನೇ ಮಾಡ್ತಾರೆ. ಆ ಶೂಟಿಂಗ್ ಸ್ಪಾಟಿಗೆ ಬಂದು ಗಲಾಟೆ ಮಾಡಿದ್ದು ಒಬ್ಬ ಬ್ರೋಕರ್. ಅವನ ಕೆಲಸನೇ ಸರ್ ಇದು. ಹಲೋ ಲೇಡಿ. Lady? What the hell? ಅವರು ಮೇಡಮ್ ಅಂತ ಕರೆಯೋದ್ರ ಬದಲು ಲೇಡಿ ಅನ್ನೋದೇ ಮರ್ಯಾದೆ ಅನ್ಕೊಂಡು ಕರಿತಾ ಇದ್ದಾರೆ. Funny boy. Leave him. ಫನ್ನಿ ಬಾಯ. ಐ ಆಮ್ ಮಾಲಿಕ್ ಬಾಯ್. ಏನ್ ಸಮಸ್ಯೆ? ಏನು ಸಮಸ್ಯೆನಾ? ನಾನು ನಿನಗೆ ಪ್ರಾಪರ್ಟಿ ಕೊಡಿಸಿದ್ದೀನಿ, ಹೀಗೆ ಮನಸ್ಸಾಕ್ಷಿ ಇಲ್ದೇ ನಿಂತಿದ್ಯಾ? DK? ಮೇಡಮ್, ನಾವು ತಗೊಂಡಿದ್ದಂಥ ಪ್ರಾಪರ್ಟಿ RK ಅಸೋಸಿಯೇಟ್ಸ್ ಮುಖಾಂತರ ತಗೊಂಡಿದ್ದು. ಬ್ರೋಕರೇಜ್ ಮಾಡಿ ಸೆಟಲ್ಮೆಂಟ್ ಮಾಡಾಯ್ತು. ಬ್ರೋಕರೇಜ್ ಕೊಟ್ರೆ ಯಾರಪ್ಪ ಕಮಿಷನ್ ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನ? ಲೀಸನ್, ಆ ಪ್ರಾಪರ್ಟಿ ಮೊದಲು ನನಗೆ, ಈಗ ನನಗೆ ಕಮಿಷನ್ ಬೇಕೇ ಬೇಕು, ಇಲ್ಲಾಂದ್ರೆ ನಡೆಯೋದೇ ಬೇರೆ. ಏನಾಗುತ್ತೆ? ಆಫ್ಟರ್ ಆಲ್ ಒಬ್ಬ ಬ್ರೋಕರ್, ಅವನಿಗೆ ಹೆಂಗೆ ಸರ್ ಇಷ್ಟು ಧೈರ್ಯ ಬಂತು? ಸರ್ ಅವನಿಗೊಬ್ಬ ಪಾರ್ಟ್ನರ್ ಇದ್ದಾನೆ ಸರ್. ಅವನ ಹೆಸರು ರೈಟ್. ಒಂದು ಕಾಲದಲ್ಲಿ ಬೇಜಾನ್ ದೊಡ್ಡ ಹೆಸರು ಇತ್ತು ಅವನಿಗೆ. ರೈಟ್, ಹೌದಾ? ಅದೆಲ್ಲ ಬೇಡ ಅಂತ ಸುಮ್ಮನಿದ್ದಾನೆ. ಸ್ವಲ್ಪ ದಿನ ಫಾರ್ಮಿಗೆ ಬರ್ಬೇಕಂತ ಕಾಯ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮ್ಮಂಥವ್ರಿಗೆ ಏನಾದ್ರು ಮಾಡೋಣ ಅಂತ ಇರ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. Vamsi? Are you sure? ಐ ಆಮ್ ಶೋರ್. ಐ ಹ್ಯಾವ್ ಸ್ಪೋಕನ್ ಟು ದ ಪೊಲೀಸ್.